ಹೊಟ್ಟೆ ತುಂಬ ಊಟ ಆಯಿತು, ತಣ್ಣು ಗಾಳಿ ತಗೋತಾ ಇದೀವಿ ಎಲ್ಲರೂ. ಏನಾದರೂ ಗ್ಲಾಸ್ ಪೀಸ್ ಇದ್ರೆ ಕೈ ಚುಚ್ಕೊಳತ್ತೆ, ಬೇಡ ಸಾಕು. ಸೂಪರ್ ಅನ್ಬಿಡತ್ತೆಗೆ. ವಾ ಮಾಡೋ ಎಲ್ಲರೂ ಮಾಡ್ತಾರೆ, ಇದರಲ್ಲೇ ಬರ್ತಾ ಇದೆ ಚೆನ್ನಾಗಿ. ಅದನ್ನು ಒತ್ತು ಮಡಗೈತಾ ಆಯ್ಗೆಲ್ಲತ್ತಿಯವರೆಲ್ಲ ಹಬ್ಬ ಮುಗೀತಾ? ಯಾರು ಹೊಡಿಯಕ್ಕೆ? ಅಪ್ಪ ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲೂ ಕೂಡ 2 ದಿನ ಗೌರಿ ಗಣೇಶ ಹಬ್ಬ ತುಂಬಾ ಚೆನ್ನಾಗಾಯಿತು. ಮನೇಲಿ ಪೂಜೆ ಎಲ್ಲ ಮುಗೀತು, ತನಿ ಎರ್ಕೊಂಡು ಬಂದು ಈಗ ಅಮ್ಮನ ಮನೆಗೆ ಹೋಗಬೇಕು. ಯಾಕಂದರೆ ಗೌರಿ ಹಬ್ಬದ ದಿನ ಹೋಗಿರಲಿಲ್ಲ, ಅವರೇ ಎಲ್ಲ ಇಲ್ಲಿಗೆ ನಮ್ಮ ಮನೆಗೆ ಬಂದಿದ್ದರು. ಅದಕ್ಕೆ ಇವತ್ತು ಕರೆದಿದ್ದಾರೆ, ಹೋಗಬೇಕು. ನಾನು ಹಾಗಿದ್ರು ಏನು ಪರವಾಗಿಲ್ಲ, ನೆನ್ನೆಲ್ಲ ಇಲ್ಲೇ ಬಂದಿದ್ದೀರಾ, ಮತ್ತೆ ಇನ್ನೊಂದು ಸಲ ಏನಕ್ಕೆ ಅಂತ ಅಂದ್ಕೊಂಡೆ. ಆದರೂ ಗೌರಿ ಹಬ್ಬ ಅಂದಮೇಲೆ ಹೆಣ್ಮಕ್ಳು ಅಮ್ಮನ ಮನೆಗೆ ಹೋಗಲೇಬೇಕಲ್ವ, ಹಾಗಾಗಿ ಕರೆದಿದ್ದಾರೆ, ಹೋಗ್ತಾಯಿದ್ದೀನಿ. ಆಲ್ರೆಡಿ ನನ್ನ ತಂಗಿ ಸ್ನೇಹ ಎಲ್ಲ ಬಂದಿದ್ದಾರೆ. ನಾವೆಲ್ಲ ಈಗ ಹೊರಡ್ತಾ ಇದ್ದೀವಿ. ಬನ್ನಿ, ಅಲ್ಲೊಂದು ಸ್ವಲ್ಪ ಕ್ಲಿಪ್ನ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಮತ್ತು ನಮ್ಮನೆ ಹಬ್ಬ ಎಲ್ಲ ಸಿಂಪಲಾಗಿ ನಾನು ಮಾಡಿರೋದು, ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ನಮ್ಮ ಕಸ್ಟಮರ್ ಕಳಿಸಿರುವಂಥ ಗಿಫ್ಟು. ಹಿತ್ತಾಳೆದು ತುಳಸಿ ದೀಪನ ಕಳಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಅವ್ರಿಗೆ ಬಟ್ಟೆಗಳು ಸ್ಟಿಚ್ ಮಾಡಿಕೊಂಡು ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ನನ್ನ ಕೈಲಿ ಈ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಪಾಪ ತಂದಿಟ್ಕೊಂಡಿದ್ರಂತೆ. ಆದರೆ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದರಿಂದ ನಮ್ಮ ಯಜಮಾನ್ರ ಕೈಲೇ ಕೊಟ್ಟು ಕಳಿಸ್ಬೇಕಾಗಿತ್ತು. ಅವರು ಈ ಗಿಫ್ಟನ್ನು ಅವ್ರ ಕೈನಲ್ಲೇ ಕೊಟ್ಟು ಕಳಿಸಿದ್ದಾರೆ. ಅವರು ನಮ್ಮನೆ ಗೃಹ ಪ್ರವೇಶಕ್ಕೆ ಬರೋದಕ್ಕಾಗಲಿಲ್ಲ. ನನಗೆ ಸುಮಾರು 15 ವರ್ಷದ ಕಸ್ಟಮರ್ ಅವರು. ಆವಾಗಿಂದನೂ ನನ್ನ ಹತ್ರನೇ ಸ್ಟಿಚ್ ಮಾಡಿಸೋದು. ಅವರು ಮದುವೆ ಆಗಿ ಹೋದ್ಮೇಲೆ ಅವರ ಅತ್ತೆ, ಅವರ ನಾದಿನಿ ಎಲ್ಲರೂ ನನ್ನ ಹತ್ರನೇ ಸ್ಟಿಚ್ ಮಾಡಿಸೋದು. ನೇತ್ರ ಅಂತ ತುಂಬ ಹಳೆಯ ಕಸ್ಟಮರು, ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ನೇತ್ರ. ಗಿಫ್ಟ್ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಈ ದೀಪಗಳು ನೋಡಿ ನಿಮಗೇನು ಅನ್ನಿಸ್ತು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಅವರು ನನ್ನೆಲ್ಲ ವೀಡಿಯೋಸ್ನೂ ಕೂಡ ನೋಡ್ತಾರೆ. ಈ ದೀಪಗಳು ತುಂಬ ಚೆನ್ನಾಗಿದೆ, ಯಾವಾಗ ಹಚ್ಚಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೊಸ್ಲತ್ರ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಗಾಳಿ ಬಂದರೂ ಮಳೆ ಬಂದರೂ ಕೂಡ ದೀಪಗಳು ಆರೋದಿಲ್ಲ, ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ನೋಡೋಣ, ಮುಂದೆ ನವರಾತ್ರಿ ಟೈಮಲ್ಲಿ ಈ ದೀಪಗಳನ್ನ ಎಲ್ಲಿ ಹಚ್ಚಬೇಕು ಅಂತ ಯೋಚನೆ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ನೇತ್ರ. ಮತ್ತು ಈ ಬಳೆಗಳು ಗೌರಿ ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆ ಬಳೆ ಬಾಗಿಣ ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಹಾಗೆ ನನ್ನ ತಂಗಿ ಈ ಬಳೆಗಳನ್ನ ನಾನು ಕಳಿಸಿದ್ದಾರೆ. ಪ್ರತಿ ವರ್ಷವೂ ಅಷ್ಟೇ ನನಗೆ, ಅಮ್ಮನಿಗೆ, ನನ್ನ ತಮ್ಮನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಕೊಡ್ತಾ ಇರ್ತಾಳೆ. ಅವ್ರವ್ರ ಇಷ್ಟ ಅದು. ನಾನು ಕೂಡ ಅಷ್ಟೇ ಬಳೆಗೆ ಅಂಥೇಳಿ ದುಡ್ಡು ಕೊಟ್ಬಿಡ್ತೀನಿ. ನಮ್ಮ ಪ್ರೀತಿ ವಿಶ್ವಾಸ, ನಮ್ಮ ಶಕ್ತಿಯಾನುಸಾರ ಏನೋ ಒಂದು ಗಿಫ್ಟ್ ರೀತಿ ಕೊಡೋವಂಥದ್ದು ಅಷ್ಟೇ. ಸಾಕು ಅಂದ ತಕ್ಷಣ ನೋಡಿ ಚಿನ್ನ, ಅತ್ತೆ ವಿಡಿಯೋ ಮಾಡ್ತೈತೆ ನೋಡ್ತಾ ಅತ್ತೆ ವಿಡಿಯೋ ಇಚ್ಚು ಇಲ್ಲಿ ಹೋಗು ಪಾವ ಹತ್ರ, ಅದು ಇಟ್ಬಿಟ್ಟು ಹೋಗಲ್ಲಿ ತಿರ್ಗ ಎತ್ಕೊಳ್ಳೋದ. ಏನು ಮಾಡ್ತಿ ಚಿನಿ ಅದರಲ್ಲಿ? ಯಾರು ಹೊಡಿಯೋಕ್ಕೆ? ಅಪ್ಪ ಅಪ್ಪ ಏನು ಮಾಡ್ತು? ಹಂಗೆ ಹೊಡಿತಾ? ನಿನ್ನ ಹೊಡಿತಾ ಆ ಥರ? ಯಾಕೆ ನೀನೇನು ಮಾಡಿದೆ? ಬೀಳ್ತೀಯಲ್ಲ ಹತ್ತಿದ್ರೆ ಹೊಡಿಯೋದಕ್ಕೆ ನೀವ್ ಹಿಡ್ಕೋಬೇಕಂತೆ, ನೀವ್ ಹೊಡಿಬೇಕಂತೆ. ಪಾಪ ಹೊಡಿಬಾರ್ದು ಚಿನ್ನ, ಅದು ಆಟ ಆಡಕ್ಕೆ ಬಂದೈತೆ ನೋಡಲ್ಲಿ, ಹೋಗ್ತೈತೆ ನೋಡ, ಅವ್ರ ಮನೆಗೆ ಹೋಗುತ್ತೆ ಅದು. ಮಾಮಿ ಅಂತ ಕೈಕೋ ಮಾಮಿ ಅಂತ ಇಳ್ಕೊ. ನೋಡು, ನಮ್ಮನೆ ರಂಗೋಲಿ ಚೆನ್ನಾಗೈತಾ? ನಿಮ್ಮ ಮನೇಲಿ ರಂಗೋಲಿ ತೋರಿಸ್ತಿದ್ದಲ್ಲ ಬೆಳಗ್ಗೆ, ಚೆನ್ನಾಗೈತಾ? ಹ್ಞೂ, ಇರ್ಬೇ ಇದೆ. ಮಾಮ ಇಳಿಸೋದಂತೆ.
ರಂಗೋಲಿ ಚೆನ್ನಾಗೈತಾ? ರಂಗೋಲಿ ಸೂಪರ್ ಅನ್ಬಿಡತ್ತೆಗೆ. ವಾವ್, ಥ್ಯಾಂಕ್ ಯು. ವಾ ಕಿತ್ತು ಯಾರು ಮಾಡಿದ್ದು? ಅಪ್ಪ. ಅಪ್ಪ, ನಿಮ್ಮಪ್ಪ ನೋಡು, ಇಲ್ಲಿ ಬಂದು ನಿನಗೆ ಒಡೆದು ನೆಲ ಎಲ್ಲ ಕಿತ್ತಾಕ್ಬಿಟ್ಟು ಹೋದ್ನಾ ನಿಮ್ಮಪ್ಪ? ಹಿಂದಿನ ದಿನ ಗೌರಿ ಹಬ್ಬಕ್ಕೆ ಅಮ್ಮನ ಮನೆಯವ್ರನ್ನೆಲ್ಲ ಕರೆದಿದ್ದೆ. ಅವರೆಲ್ಲ ಬಂದಿದ್ದರು. ಹಾಗೆ ಸ್ವಲ್ಪ ಹೊತ್ತು ನಮ್ಮ ಇಶಿಕಾ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಕೊಡ್ತು. ಸಿಕ್ಕಾಪಟ್ಟೆ ತುಂಟಿ ಅವಳು, ತುಂಬ ಜೋರಿದ್ದಾಳೆ, ತುಂಬ ಖುಷಿಯಾಗುತ್ತೆ. ಅಡುಗೆ ಮಾಡುವಾಗ ಈ ಒಂದು ಕ್ಲಿಪ್ನ ನಾನು ತೊಗೊಂಡೆ. ಈ ತಟ್ಟೆನಲ್ಲಿ ಕಳಸಿದ ಅಕ್ಕಿನೆಲ್ಲ ಎತ್ತಿಟ್ಟಿದ್ದೆ. ಇರುವೆ ಒಂದು ಅಕ್ಕಿ ಕಾಳನ್ನು ಎತ್ಕೊಂಡು ಹೋಗ್ತಾ ಇದೆ. ಈ ಇರುವೆ ಅಕ್ಕಿ ಕಾಳಷ್ಟು ತೂಕ ಕೂಡ ಇಲ್ಲ, ಆದರೂ ತನ್ನ ಶಕ್ತಿ ಮೀರಿ ಅದನ್ನು ಎತ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದೆ. ನನಗೊಂದು ಮಾತು ನೆನಪಾಯಿತು, ಯಾವುದೇ ಕೆಲಸ ಆದರೂ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು ಅಂತೀವಲ್ಲ, ಅದು ಇದಕ್ಕೆ ಹೇಳಿರೋದು ಅನಿಸುತ್ತೆ. ಗಣೇಶ ಹಬ್ಬದ ದಿನ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಮ್ಮನ ಮನೆಗೆ ಬಂದಿದ್ದೀವಿ. ಇವತ್ತಿಲ್ಲಿ ಸಂಜೆ ತನಕ ಇದ್ದು ಸಂಜೆ 5 ಗಂಟೆ ಅಷ್ಟರಲ್ಲಿ ನಮ್ಮ ಮನೆಗೆ ಹೋಗಬೇಕು. ತುಂಬ ಹತ್ತಿರ, ಒಂದು 15ರಿಂದ 20 ನಿಮಿಷದಲ್ಲಿ ಬಂದ್ಬಿಡ್ಬೋದು. ಮಾಡೋ ಎಲ್ಲರೂ ಮಾಡ್ತಾರೆ, ಇದರಲ್ಲೇ ಬರ್ತಾ ಇದೆ ಚೆನ್ನಾಗಿ. ನನಗೇನು ಇದನ್ನ ಅವೆಲ್ಲ ಬೇಯಿಸ್ಕೊಂಡು ಅನಿಸ್ತಾ ಇದೆ. ನಾನು ಫಸ್ಟ್ ಟೈಮ್ ಮಾಡ್ತಾರೆ. ಇದು ಇನ್ನೊಂಥರ ಇರುತ್ತಲ್ಲ, ಮತ್ತುದಿ ಹಿಂಗೆ ಸಣ್ಣ ಸಣ್ಣ ಇದಿರ್ತಾರೆ, ಆ ಥರ ಚೆನ್ನಾಗಿರುತ್ತೆ. ಕಷ್ಟಪಟ್ಟು ಮಾಡಲೇಬೇಕು. ನನ್ನ ಫೋನಲ್ಲೇ ಮಾಡ್ತಾ ಇದೆಯಾ? ಹೋಗ್ಲಿ, ಇದು ಇಡಬೇಕಲ್ಲ, ಅದನ್ನು ಒತ್ತು ಮಡ್ಗೈತಾ? ಸರಿ, 2 ಸಲ ಬೇಯಿಸಿದ್ರೆ ಆಯ್ತಪ್ಪ. ಪ್ರತಿ ವರ್ಷ ನನ್ನ ಫ್ರೆಂಡು ಸಂಗೀತ ಮತ್ತು ಪ್ರತಿಮಾ ಅಂತ ಅವರಿಬ್ಬರು ನಮಗೆ ಬಿಸಿ ಬಿಸಿಯಾಗಿ ಕಡುಬು ಮಾಡಿ ಕೊಡ್ತಾಯಿದ್ರು. ನನ್ನ ಮನೇಲಿ ಮಾಡ್ತಾನೆ ಇರಲಿಲ್ಲ. ಈ ವರ್ಷ ನಾವೆಲ್ಲ ಸ್ವಲ್ಪ ದೂರ ದೂರ ಆಗಿಬಿಟ್ಟಿದ್ದೀವಿ. ಇದೇ ಮೊದಲನೇ ಸಲ ನಾನು ಕಡುಬು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದರೆ ಅಮ್ಮ ಬೇಡ, ನಮ್ಮ ಮನೇಲೇ ಮಾಡ್ತೀವಲ್ಲ, ನೀನೇನು ಸಪ್ರೇಟಾಗಿ ಮಾಡೋಕ್ಕೆ ಹೋಗ್ತೀಯ ಅಂಥೇಳಿ ನನಗೆ ಮಾಡೋಕ್ಕೆ ಬಿಡಲಿಲ್ಲ. ಅಮ್ಮನ ಮನೆಗೆ ಬಂದಮೇಲೆ ಇಲ್ಲೇ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನ ಕೈಯಾರೆ ನಾನು ಕಡುಬು ಮಾಡ್ತಾ ಇರೋದು. ಹೊಟ್ಟೆ ತುಂಬ ಊಟ ಆಯಿತು, ತಣ್ಣ ಗಾಳಿ ತೊಗೋತಾ ಇದ್ದೀವಿ ಎಲ್ಲರೂ ಅಲ್ವಾ? ಹಬ್ಬದ ಊಟ ಜೋರಾಯ್ತು ಎಲ್ಲರಿಗೂ. ಸುಮ್ಮನೆ ಆಗ್ಬಿಟ್ಲು. ಇನ್ಸ್ಟಾಗ್ರಾಮ್ ನನ್ನ ಚೆನ್ನಾಗಿ ನಾನು ಎಸಿಲ್ಲ, ಎಲ್ಲಿಗೆ ಎಸಿಲಿ? ಅಪ್ಪ ಆ ಕಡೆ ಹಿಂಗೆ ಎಸಿತಾರೆ, ಅದಕ್ಕೆ ಅಷ್ಟೇ, ನಂಗೆ ಬೇಡ, ಸಾಕು. ಸಾಕಮ್ಮ. ಅಯ್ಯೋ, ಏನಾದ್ರೂ ಗ್ಲಾಸ್ ಪೀಸ್ ಇದ್ರೆ ಕೈಗೆ ಚುಚ್ಕೊಳ್ಳುತ್ತೆ, ಬೇಡ ಸಾಕು. ಕುತ್ಕೋ ಹಂಗೆ ಅಲ್ಲೇ. ನೀ ಅಮ್ಮ ಯಾಕಮ್ಮ ಹೊಟ್ಟದೆ ಅಲ್ಲ ಮಾತಾಡ್ತಾ ಇತ್ತಲ್ಲ ಅಂತ ಹಂಗೆ ತೆಗಿ. ಹಾಂ, ಅವಳು ರೆಡಿಯಾಗಿ ಬಂದಿರೋದಕ್ಕೆ ಎಲ್ಲೋ ಕರ್ಕೊಂಡು ಹೋಗ್ತಾಳೆ ಅಂತ ಗಾಡೀಲಿ. ಹಾಂ, ಅವಳನ್ನ ಕೇಳಿ ಕೀ ಎಲ್ಲ ಹಾಕೋದಂತೆ ಎಲ್ಲ ತೋರಿಸ್ತಾಳೆ ಅವಳು. ಹಾಂ, ಫಸ್ಟ್ ಹತ್ತಬೇಕು ಬಾಬಾ. ಹೆಲ್ಮೆಟ್ ಅಲ್ಲಿ ನಿಂದು ಕೀ
ಅಲ್ಲಿ ಅಲ್ಲಿ ಚಿನಿ ಯಾರದು ಅಲ್ಲಿ 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 ಅಮ್ಮ ನೀನ್ ಕುತ್ಕೊಂಬ ನೀನ್ ಕುತ್ಕೊಂಬ ನೋಡೋಣ ಅಕ್ಕ ಬರ್ತಾವ ನೀನ್ ಕುತ್ಕೊಂಬ ಏ ಅವಳನ್ನ ಕರ್ಕೊಂಡು ಹೊಟ್ಟೋಗ್ತಾನೆ ಅವನು ಅಂತ ಅಲ್ಲಿ ನೋಡಿ ಅಲ್ಲಿ ಮನೆ ಕರ್ಕೊಂಡು ಹೋಗ್ತಾರದವಳು ಏ ಒಡಿ ಅಂತೆಲ್ಲ ಹೇಳ್ಕೊಡ್ಬಾರ್ದು ಯಾರಮ್ಮ ಎತ್ಕೊಂಡು ಹೋಗಿದ್ದು ಗೆಳತಿಯವರೆಲ್ಲ ಹಬ್ಬ ಮುಗೀತಾ? ಮುಗೀತು. ಈ ಕಾಫಿ ಕುಡಿದ್ರೆ ಅಲ್ಲಿಗೆ ಮುಕ್ತಾಯ. ಇವತ್ತಿನ ಹಬ್ಬ ಮುಕ್ತಾಯ. ಇನ್ನ ನೆಕ್ಸ್ಟ್ ದಸರಾ ಹಬ್ಬಕ್ಕೆ ಕಾಯ್ಬೇಕಿಲ್ಲ. ಇನ್ನೊಂದು ಹಬ್ಬ ವೇಟಿಂಗ್ ಮಾಡ್ತಾ ಇದ್ದೀರಾ? ಹತ್ರ ಬರ್ಲಿ ಅಂತ ಕಾಯ್ತಾ ಇದ್ದೀರಾ? ಮಾಡ್ಬೇಕು ಅಂತ ಈಗ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹಬ್ಬ. ಏನತ್ತೆ ಮಾಡಿಕೊಟ್ಟಿದ್ರಿ ನಮಗೆ ಇವತ್ತು? ಏನೇನು ಅಡುಗೆ ಮಾಡಿದ್ರಿ? ಸಾಂಬಾರ್, ಆಮೇಲೆ ಪಾಯಸ ವಡೆ. ಚೆನ್ನಾಗಿತ್ತಾ ಅಮ್ಮಿ ಎಲ್ಲಾನು? ರಿವ್ಯೂ ಕೊಡಮ್ಮಿ. ಚೆನ್ನಾಗಿತ್ತು. ನಿಂಗೆ ಚೆನ್ನಾಗಿತ್ತಾ ಅಮ್ಮಿ ಎಲ್ಲಾನು? ಎಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಆ ಸ್ವರ ಬಂದಿರುತ್ತೆ. ಏನೇ ಕೇಳಿದ್ರು ನಾನು ಮತ್ತೆ ಅದನ್ನೆಲ್ಲ ತೆಗೆದು ವಾಯ್ಸ್ ಏನು ಮಾಡ್ತಿದ್ದೀರಾ ಇಶಿಕಾ ಮೇಡಮ್? ಅದೇ ಅಡುಗೆ ಮಾಡ್ತಿದ್ದೀರಾ? ಹಾಯ್ ಮಾಡಿ. ಹಾಯ್ ಹಾಯ್. ಓನಮ್ಮ ಆಟ ಆಡ್ತಿದ್ಯಾ? ಬೆಳಿಗ್ಗೆಯಿಂದ ಹಿಂಗೆ ಆಟ ಆಡಿದ್ಯಾ ನೀನು? ಹಬ್ಬದ ಸಂಭ್ರಮ ಎಲ್ಲ ಮುಗೀತು. ಈಗ ಕುಂಕುಮ ತೊಗೊಂಡು ನಾವು ಕೂಡ ಹೊರಡ್ತಾ ಇದ್ದೀವಿ. ಅಮ್ಮ ಸೀರೆ ತೊಗೊಳೋದಕ್ಕೆ ಅಂತ ದುಡ್ಡು ಕೊಟ್ಟರು. ಆಲ್ರೆಡಿ ರಾಖಿ ಹಬ್ಬದಲ್ಲೇ ನನ್ನ ತಮ್ಮನೂ ದುಡ್ಡು ಕೊಟ್ಟಿದ್ದ. ನಮ್ಮ ಅಣ್ಣ ಸೀರೆ ಕೊಡಿಸಿದ್ರು. ಅದೇ ಸೀರೆನೇ ಗೌರಿ ಹಬ್ಬದ ದಿನ ಉಟ್ಕೊಂಡಿದ್ದೆ. ಮತ್ತು ನಾನು ಇನ್ನೇನು ಆ ದುಡ್ಡಲ್ಲಿ ಸೀರೆ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಅದನ್ನು ತೊಗೊಂಡು ಹೋಗಿ ಹುಂಡಿಗೆ ಹಾಕ್ಕೊಳ್ತೀನಿ. ಈ ರೀತಿ ನನಗೆ ಎಕ್ಸ್ಟ್ರಾ ಸಿಗೋ ದುಡ್ಡನ್ನು ಸೇವ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತಪ್ಪದೆ ಕಮೆಂಟಲ್ಲಿ ತಿಳಿಸ್ತೀರಾ ಅಲ್ವಾ?